ಇನ್ನು ಬೈಕ್ ಟ್ಯಾಕ್ಸಿಗಳಿಗೆ ಕೇಂದ್ರ ಸರ್ಕಾರದಿಂದ ಗ್ರೀನ್ ಸಿಗ್ನಲ್. ರಾಜ್ಯದಲ್ಲಿ ನಿಷೇಧದ ನಡುವೆ ಕೇಂದ್ರದಿಂದ ಅನುಮತಿ. ರಾಜ್ಯದಲ್ಲಿ ನಿಷೇಧ ಇದೆ, ಆದರೆ ಕೇಂದ್ರ ಈಗ ಅನುಮತಿಯನ್ನು ಕೊಟ್ಟಿದೆ. ಪರಿಷ್ಕೃತ ಮಾರ್ಗಸೂಚಿಯನ್ನು ಹೊರಡಿಸಿರುವಂತಹ ಕೇಂದ್ರ ಸರ್ಕಾರ. ಪರಿಷ್ಕೃತವಾದ ಮಾರ್ಗಸೂಚಿಗಳ ಷರತ್ತು 23ರ ಪ್ರಕಾರ ಮೋಟಾರು ವಾಹನ ಕಾಯ್ದೆಯ ಸೆಕ್ಷನ್ 67(3) ಇದರ ಪ್ರಕಾರ ಬೈಕ್ ಟ್ಯಾಕ್ಸಿಗಳಿಗೆ ಅನುಮತಿ ನೀಡೋದಕ್ಕೆ ಅವಕಾಶ ಇದೆ. ಪ್ರತಿದಿನ, ವಾರಕ್ಕೊಮ್ಮೆ ಅಥವಾ 15 ದಿನದ ಆಧಾರದಲ್ಲಿ ಅಧಿಕೃತ ಶುಲ್ಕವನ್ನು ವಿಧಿಸೋದಕ್ಕೆ ಸಹ ಅನುಮತಿಸಲಾಗಿದೆ. ಪ್ರತಿದಿನ, ವಾರಕ್ಕೊಮ್ಮೆ ಅಥವಾ 15 ದಿನದ ಆಧಾರದಲ್ಲಿ ಅಧಿಕೃತ ಶುಲ್ಕವನ್ನು ವಿಧಿಸೋದಕ್ಕೆ ಸಹ ಅನುಮತಿಸಲಾಗಿದೆ. ಸೊ ಪ್ರಯಾಣಿಕರ ಸುರಕ್ಷತೆ ಮತ್ತು ಸವಾರ ಆನ್ ಬೋರ್ಡಿಂಗ್ ಸಂಬಂಧಪಟ್ಟ ಹಾಗೆ ಏನೇನು ಒಂದಷ್ಟು ಕಂಡೀಷನ್ಸ್ಗಳಿವೆ, ಅದನ್ನು ಫಾಲೋ ಮಾಡಿ ಬೈಕ್ ಟ್ಯಾಕ್ಸಿಗಳನ್ನು ಮಾಡಬಹುದು ಅಂತ ಈಗ ಬೈಕ್ ಟ್ಯಾಕ್ಸಿಗಳಿಗೆ ಕೇಂದ್ರ ಅನುಮತಿಯನ್ನು ಕೊಡ್ತಾ ಇದೆ. ಪ್ರಯಾಣಿಕರ ಸುರಕ್ಷತೆ, ಪ್ಯಾಸೆಂಜರ್ ಸೇಫ್ಟಿ, ಹಾಗೆ ಸವಾರ ಅನ್ಬೋರ್ಡಿಂಗ್, ವಿಮೆ ಹಾಗೂ ಇತರ ಷರತ್ತುಗಳ ಪಾಲನೆ ಕಡ್ಡಾಯವಾಗಿರುತ್ತೆ. ಪರಿಷ್ಕೃತ ಮಾರ್ಗಸೂಚಿ ಹೊರಡಿಸಿರುವಂತಹ ಕೇಂದ್ರ ಸರ್ಕಾರ ಸಾರಿಗೆಯೇತರ ಮೋಟಾರ್ ಸೈಕಲ್ಗಳಿಗೆ ಅನುಮತಿ ನೀಡಿದರೆ ಸಂಚಾರ ದಟ್ಟಣೆ, ಮಾಲಿನ್ಯವನ್ನು ಕೂಡ ನಿಯಂತ್ರಿಸಲು ಸಹಾಯ. ಕೈಗೆಟುಕುವಂತಹ ದರದಲ್ಲಿ ಪ್ರಯಾಣಿಕರಿಗೆ ಉತ್ತಮ ಸೇವೆ ಸಿಗುತ್ತೆ. ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿಗಳನ್ನು ನಿಷೇಧ ಮಾಡಿರುವಂತಹ ಹೈಕೋರ್ಟ್, ಆದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರ ಆಯಾ ರಾಜ್ಯಗಳ ಪರ್ಮಿಷನ್ ಅನ್ನು ತೆಗೆದುಕೊಂಡು ಅನುಮತಿ ನೀಡಿದರೆ ಸಾರಿಗೆಯೇತರ ಮೋಟಾರ್ ಸೈಕಲ್ಗಳಿಗೆ ಅನುಮತಿ ಕೊಟ್ಟರೆ ಅಂತ. ಸೊ ಕೇಂದ್ರ ಸರ್ಕಾರ ಸೂಕ್ತವಾದ ಅರ್ಜಿ ಶುಲ್ಕ, ಪರವಾನಗಿ ಶುಲ್ಕ ಇದೆಲ್ಲವನ್ನು ಕೂಡ ಪೋರ್ಟಲ್ ಕೂಡ ಓಪನ್ ಮಾಡೋ ಸಂಬಂಧಪಟ್ಟ ಹಾಗೆ ಕೂಡ ತಿಳಿಸಿದೆ. ಕಿರಣ್ ಸೂರ್ಯ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಕಿರಣ್, ಇದೀಗ ರಾಜ್ಯ ಸರ್ಕಾರದ ವಿಚಾರವಾಗಿ ಅಥವಾ ರಾಜ್ಯದ ವಿಚಾರವಾಗಿ ನಾವು ಮಾತನಾಡೋದಾದರೆ, ಇಲ್ಲಿ ಬೈಕ್ ಟ್ಯಾಕ್ಸಿಗಳಿಗೆ ಒಂದು ಡೆಡ್ಲೈನ್ ಅನ್ನು ಕೊಡಲಾಗಿತ್ತು ಕೋರ್ಟ್ ಕಡೆಯಿಂದ. ಅದಾದಮೇಲೆ ಆ ಡೆಡ್ಲೈನ್ ಕೂಡ ಈಗ ಕಂಪ್ಲೀಟ್ ಆಗಿ ಈಗ ಬೈಕ್ ಟ್ಯಾಕ್ಸಿಗಳು ಕಂಪ್ಲೀಟ್ ಆಗಿ ನಿಲ್ಲಾಗಿದೆ. ಆದರೆ ಕೇಂದ್ರ ಸರ್ಕಾರ ಈಗ ಈ ಒಂದು ಘೋಷಣೆ ಮಾಡಿರೋದ್ರಿಂದ ಮುಂದೆ ಏನು ಅಂತ, ವಾಟ್ ನೆಕ್ಸ್ಟ್, ಏನಾಗ್ಬೋದು ಅಂತ? ಹೌದು ಅನಶ್, ಈಗಾಗಲೇ ಕೂಡ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿಗಳಿಗೆ ಅನುಮತಿಯನ್ನ ನಿರಾಕರಿಸಿತ್ತು. ಈ ವಿಚಾರ ಈಗಾಗಲೇ ಕೂಡ ಹೈಕೋರ್ಟ್ ಮೆಟ್ಟಿಲೇರಿರುವಂಥದ್ದು. ಹೈಕೋರ್ಟ್ನಲ್ಲೂ ಕೂಡ ರಾಜ್ಯ ಸರ್ಕಾರ ಮತ್ತೆ ಹೈಕೋರ್ಟ್ ಈಗಾಗಲೇ ಕೂಡ ಸ್ಪಷ್ಟವಾಗಿ ಹೇಳಿರುವಂಥದ್ದು, ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿಗಳಿಗೆ ಯಾವುದೇ ತರವಾದಂಥ ಅವಕಾಶವನ್ನ ನೀಡಲಾಗಿಲ್ಲ. ಅಂದ್ರೆ ಮಧ್ಯಂತರ ಆದೇಶವನ್ನ ಕೊಡಬೇಕು ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡಿದ್ವು ಬೈಕ್ ಟ್ಯಾಕ್ಸಿಗಳು. ಅದಕ್ಕೂ ಕೂಡ ಹೈಕೋರ್ಟ್ ಪೀಠವು ನಿರಾಕರಿಸಿತ್ತು. ಅಂದ್ರೆ ಬೈಕ್ ಟ್ಯಾಕ್ಸಿಗೆ ಅನುಮತಿಯನ್ನ ನೀಡ್ಲಿಕ್ಕೆ ಬರೋದಿಲ್ಲ ಅಂತಂದ್ರೆ ರಾಜ್ಯ ಸರ್ಕಾರ ಏನಾದರೂ ರೂಲ್ಸ್ ಅನ್ನ ಫ್ರೇಮ್ ಮಾಡಿದ್ರೆ, ಅಂದ್ರೆ ಬೈಕ್ ಟ್ಯಾಕ್ಸಿ ಯಾವ ತರವಾಗಿ ನಡೆಸಬಹುದು ಅನ್ನೋಂಥ ರೂಲ್ಸ್ ಏನಾದ್ರು ಮಾಡಿದ್ರೆ ಬೈಕ್ ಟ್ಯಾಕ್ಸಿಗೆ ಅನುಮತಿ ಕೊಡಬಹುದು ಅಂತೇಳಿ ರಾಜ್ಯ ಸರ್ಕಾರ ಈಗಾಗಲೇ ಸ್ಪಷ್ಟವಾಗಿ ಹೇಳಿರುವಂಥದ್ದು. ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿಗೆ ಅನುಮತಿಯನ್ನ ನೀಡಲು ಸಾಧ್ಯವಿಲ್ಲ ಅನ್ನುವಂಥ ಒಂದು ಆದೇಶವನ್ನು ಹೊರಡಿಸಿತ್ತು. ಹೈಕೋರ್ಟ್ ಅಲ್ಲಿ ಇವತ್ತು ಮಧ್ಯಾಹ್ನ 2:00ವರೆಗೆ ವಿಚಾರಣೆ ಕೂಡ ಇರುವಂಥದ್ದು. ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಕೇಂದ್ರ ಸಾರಿಗೆ ಇಲಾಖೆ ಬೈಕ್ ಟ್ಯಾಕ್ಸಿಗಳಿಗೆ ಅನುಮತಿಯನ್ನ ನೀಡಬಹುದು, ಆದರೆ ಅದರ ಸಂಪೂರ್ಣ ಅಧಿಕಾರವನ್ನ ರಾಜ್ಯ ಸರ್ಕಾರಗಳಿಗೆ, ಅಂದ್ರೆ ಆಯಾ ರಾಜ್ಯ ಸರ್ಕಾರಗಳಿಗೆ ನೀಡಿರುವಂಥದ್ದು. ಅಂದ್ರೆ ಬೈಕ್ ಟ್ಯಾಕ್ಸಿಗಳಲ್ಲಿ ಈ ಬೈಕ್ ನಲ್ಲಿ ಓಡಾಡುವಂತಹ ಏನು ಪ್ರಯಾಣಿಕರಿದ್ದಾರೆ ಅವರ ಸುರಕ್ಷತೆ ಅತಿ ಮುಖ್ಯ. ಅವರಿಗೆ ಹೆಲ್ಮೆಟ್ ನೀಡುವಂಥದ್ದಾಗಿರ್ಬೋದು, ಅವರಿಗೆ ಇನ್ಶೂರೆನ್ಸ್ ನ ಒದಗಿಸುವಂಥದ್ದಾಗಿರ್ಬೋದು, ಆನ್ ಬೋರ್ಡಿಂಗ್ ನ ಸರಿಯಾದಂತಹ ಸಮಯಕ್ಕೆ ತಲುಪಿಸುವಂಥದ್ದಾಗಿರ್ಬೋದು, ಇವೆಲ್ಲವೂ ಕೂಡ ಕಡ್ಡಾಯ. ಮತ್ತೆ ಈ ಒಂದು ವೈಟ್ ಬೋರ್ಡ್ ನಲ್ಲಿ ಬೈಕ್ ಟ್ಯಾಕ್ಸಿ ನಡೆಸೋದ್ರಿಂದ ವಾಯು ಮಾಲಿನ್ಯದ ಪ್ರಮಾಣವನ್ನು ಕಡಿಮೆ ಮಾಡಬಹುದು, ಟ್ರಾಫಿಕ್ ಸಮಸ್ಯೆಯನ್ನು ತಗ್ಗಿಸಬಹುದು. ಈ ತರದ ಸಾಕಷ್ಟು ಸಲಹೆ ಸೂಚನೆಗಳನ್ನ ಕೂಡ ಕೇಂದ್ರ ಸರ್ಕಾರ ಕೊಟ್ಟಿರುವಂಥದ್ದು. ಅಂದ್ರೆ ಇದೇ ಮೊದಲ ಬಾರಿಗೆ ಕೇಂದ್ರ ಸರ್ಕಾರವು ಕೂಡ ಬೈಕ್ ಟ್ಯಾಕ್ಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರೂಲ್ಸ್ ಗಳನ್ನು ಹಾಕಿರುವಂಥದ್ದು. ಅಂದ್ರೆ ಪ್ರತಿದಿನ ಆಗಿರ್ಬೋದು, ವಾರ ಆಗಿರ್ಬೋದು, 15 ದಿನಗಳ ಲೆಕ್ಕದಲ್ಲಿ ಬಾಡಿಗೆ ಆಧಾರದಲ್ಲಿ ಬೈಕ್ ಟ್ಯಾಕ್ಸಿಗಳನ್ನ ನಡೆಸಬಹುದು. ಅಂದ್ರೆ ವೈಟ್ ಬೋರ್ಡ್ ನಲ್ಲಿ ಜನರನ್ನ ಸಾಗಾಟನ ಮಾಡಲಿಕ್ಕೆ, ಪ್ರಯಾಣಿಕರನ್ನ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಲಹೆ ಸೂಚನೆಗಳನ್ನ ಈಗಾಗಲೇ ಕೂಡ ಕೇಂದ್ರ ಸಾರಿಗೆ ಇಲಾಖೆ ರಾಜ್ಯ ಸರ್ಕಾರಗಳಿಗೆ, ಅಂದ್ರೆ ಆಯಾ ರಾಜ್ಯ ಸರ್ಕಾರಗಳಿಗೆ ನೀಡಿರುವಂಥದ್ದು. ಬೈಕ್ ಟ್ಯಾಕ್ಸಿ ವಿಚಾರ ಈಗಾಗಲೇ ಕೂಡ ಹೈಕೋರ್ಟ್ ನಲ್ಲಿ ಇರುವ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಸಲಹೆ ಸೂಚನೆಗಳನ್ನ ಪಾಲಿಸಿ ಏನಾದರೂ ರಾಜ್ಯದಲ್ಲೂ ಕೂಡ ಬೈಕ್ ಟ್ಯಾಕ್ಸಿಗಳಿಗೆ ಅನುಮತಿ ನೀಡತ್ತಾ, ಅನುಮತಿ ನೀಡಿದ್ರೆ ಯಾವ ಆಧಾರದಲ್ಲಿ ಅನುಮತಿಗಳನ್ನ ನೀಡಬಹುದು, ಅಂದ್ರೆ ಪ್ರತಿಯೊಬ್ಬ ಪ್ರಯಾಣಿಕನ ಕೂಡ ಕರೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಹೆಲ್ಮೆಟ್ ಅನ್ನ ನೀಡುವಂತದ್ದಾಗಿರ್ಬೋದು, ಆತನಿಗೆ ಇನ್ಶೂರೆನ್ಸ್ ಅನ್ನ, ಪ್ರಯಾಣಿಕನಿಗೆ ಏನಾದರೂ ಅನಾಹುತವಾದ್ರೆ, ಆಕ್ಸಿಡೆಂಟ್ ಆದ್ರೆ ಆತನಿಗೂ ಕೂಡ ಇನ್ಶೂರೆನ್ಸ್ ಕವರ್ ಆಗುವಂತ ರೀತಿಯಲ್ಲಿ ಯಾವುದಾದ್ರೂ ರೂಲ್ಸ್ ಗಳನ್ನ ಫ್ರೇಮ್ ಮಾಡಬಹುದಾ, ರೂಲ್ಸ್ ಗಳನ್ನ ಜಾರಿಗೆ ತಂದ್ರೆ ರಾಜ್ಯದಲ್ಲೂ ಕೂಡ ಬೈಕ್ ಟ್ಯಾಕ್ಸಿಗೆ ಅವಕಾಶ ಸಿಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂತದ್ದು. ಅವಿನಾಶ್, ಧನ್ಯವಾದ ಕಿರಣ್ ಸೂರ್ಯ.